ಫಸ್ಟ್ ವರ್ಡು ಯೂಸ್ ಮಾಡಬೇಕಂದ್ರೆ ಅಮೇಝಿಂಗ್ ಜರ್ನಿ. ನನ್ನ ಲೈಫಲ್ಲೇ ನಾನು ಮರೆಯೋಕ್ಕಾಗದೇ ಇರುವಂಥ ಜರ್ನಿ ಅದು. ಹೆಂಗೆ ಅಂದರೆ ಆ ಆಡಿಷನ್ಗೆ 25 ಜನ ಹುಡುಗಿರು ಬಂದಿದ್ರು. ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಅದರಲ್ಲಿ ಸುಮಾರು ಜನ ಇವಾಗ ಎಲ್ಲರೂ ತುಂಬ ನೋನ್ ಫೇಸಸ್. ಸೊ ಹಾಗಾಗಿ ಅದರಲ್ಲಿ ನನಗೆ ಲಾಸ್ಟಲ್ಲಿ ನನ್ನನ್ನು ವೇಟಿಂಗ್ ಪೀರಿಯಡಲ್ಲಿ ಕೂರಿಸಿದ್ರು. ಸೊ ಈ ಕ್ಯಾರೆಕ್ಟರ್ಗೆ ಈ ಫೇಸ್ ಚೆನ್ನಾಗಿ ಸೂಟ್ ಆಗುತ್ತೆ, ಒಂದು ಆ ಮುಗ್ಧತೆ ಇದೆ, ಆ ಒಂದು ಏನು ಹೇಳ್ತಾರೆ ಆ ಫೇಸಲ್ಲೇ ಕಾಣುತ್ತೆ ಅನ್ನೋ ಥರ ಒಂದಿತ್ತು. ಕೂರಿಸಿದ್ರು. ನಾನು ಆ್ಯಕ್ಚುಲಿ ನಾನು ಅಷ್ಟೊತ್ತಿಗಾಗಲೇ ಆಡಿಷನ್ಸ್ ಮಾಡಿ ಬೇಸತ್ತು ಹೋಗಿದ್ದೆ. ಫೋಟೋಸು ತೊಗೊಂಡೋಗಿರಲಿಲ್ಲ. ಆಗೆಲ್ಲ ಅಷ್ಟು ಡಿಜಿಟಲ್ ಇದೆಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟು ಫಾಸ್ಟ್ ಇರಲಿಲ್ಲ. ಸೊ ಫೋಟೋಸ್ ತೊಗೊಂಡೋಗ್ಬೇಕಿತ್ತು ಅವಾಗ. ಸೊ ಫೋಟೋಸು ತೊಗೊಂಡೋಗಿರಲಿಲ್ಲ. ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅನ್ನೋ ಆ ಒಂದು ಥಾಟ್ ಅಲ್ಲಿ ಹೋಗಿದ್ದು ನಾನು. ಸೊ ಅದಾದಮೇಲೆ ಕೂರಿಸಿದ್ರು ನನಗೆ. ನಾನು ಬೆಳಗ್ಗೆ 11 ಗಂಟೆಗೆ ಹೋಗಿದ್ದು. ಫಸ್ಟು ನಾನೇ ಹೋಗಿದ್ದು ಆಫೀಸ್ಗೆ. ಆಡಿಷನ್ ಪಂಕ್ಚುಯಲ್. ನಾನು ಇವತ್ತಿಗೂ ಅಷ್ಟೇ ಪಂಕ್ಚುಯಲ್. ಅವತ್ತು 11 ಗಂಟೆಗೆ ಏನು ಸ್ಟಾರ್ಟ್ ಮಾಡಿದ್ದು ಆ ಪಂಕ್ಚುಯಾಲಿಟಿ ಇವತ್ತಿಗೂ ಅದೇ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ. ಸೊ ಸಂಜೆ 4 ಗಂಟೆವರೆಗೂ ಕೂರಿಸಿದ್ರು. ಯಾಕರು ಹಿಂಗೆ ಕೂರಿಸಿದಾರೆ ಇವರು, ಏನು ನನಗೆ ಏನು ಆ್ಯಕ್ಟ್ ಮಾಡಿಸ್ತಾರ ಇಲ್ವಾ, ಏನು ಕತೆ ಏನು ಗೊತ್ತಾಗ್ತಿಲ್ವಲ್ಲ ಅಂತ. ಸೊ ಆಮೇಲೆ ಒಂದು ಶೀಟ್ ಡೈಲಾಗ್ ಕೊಟ್ರಪ್ಪ. ನಾನು ಮೆಮೊರಿ ಚೆನ್ನಾಗಿದೆ ನನಗೆ, ಬಟ್ ಆಕ್ಟಿಂಗು 0. ಆವಾಗ ಸೊ ಅವಾಗ ತಗೊಳ್ಳಿ ನೀವು, ಇವಾಗ ಬಿಟ್ಬಿಡಿ. 0 ದೊಡ್ಡ 0 ಕೊಟ್ರು. ಎಲ್ಲ ಹೇಳ್ಬಿಟ್ಟೆ, ಒಂದಿಷ್ಟುದ ಡೈಲಾಗ್ ಹೇಳ್ಬಿಟ್ಟೆ. ಅದಾದ್ಮೇಲೆ ಓಕೆ ಆಯ್ತು ಅಂತೆಲ್ಲ ಆಯ್ತು. ಚಾನಲಿಂದ ನಾನು ರಿಜೆಕ್ಟ್ ಆದೆ. ಅದು ನಾನು ಈಗಾಗಲೇ ಸುಮಾರು ಕಡೆ ಹೇಳಿದ್ದೀನಿ. ಚಾನಲಿಂದ ರಿಜೆಕ್ಟ್ ಆದೆ ಬಿಕಾಸ್ ನನ್ನ ಹೀರೋ 6 ಫೀಟ್ ಹೈಟ್ ಪ್ರಾಬ್ಲಮ್ ಇಂದ. ಆಮೇಲೆ ಅದು ಏನಾಯ್ತು ಗೊತ್ತಾ, ಅದರಿಂದ ನಾನು ರಿಜೆಕ್ಟ್ ಆದ್ನಲ್ಲ. ಬಟ್ ಚಾನಲಲ್ಲಿ ನಮ್ಮ ಡೈರೆಕ್ಟರ್ ರವಿಗರ್ಣಿ ಸರು ಇಲ್ಲ, ಈ ಪಾತ್ರಕ್ಕೆ ಸ್ಪೆಷಲಿ ಅಮೃತ ಕ್ಯಾರೆಕ್ಟರ್ಗೆ ಇವು ತುಂಬ ಚೆನ್ನಾಗಿ ಸೂಟ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವರು ನನಗೆ ಹೇಳಿ ಆ ಕ್ಯಾರೆಕ್ಟರ್ಗೆ ಒಪ್ಸಿದ್ರು ಚಾನಲಲ್ಲಿ. ಸೊ ಅದಾದಮೇಲೆ ಟ್ರೆಂಡ್ ಶುರುವಾಯಿತು. ಏನು ಹೀರೋ ಹೈಟು, ಹೀರೋಯಿನ್ ಶಾರ್ಟು ಅಂತ. ಸೊ ಅದಾದ್ಮೇಲೆ ನಮಗೆ ನೋಡಕ್ ಸಿಗೋದು ಅಗ್ನಿಸಾಕ್ಷಿ ಅವೆಲ್ಲ ಬರ್ತಾ ಹೋಗುತ್ತೆ. ಟ್ರೆಂಡ್ ಸೆಟ್ ಆಗಿದೆ ಅಲ್ಲಿಂದ. ಅದು ತುಂಬಾ ಜನಕ್ಕೆ ಗೊತ್ತಿಲ್ವೋ ಗೊತ್ತಿಲ್ಲ. ಆಮೇಲೆ ಈಗಲೂ ಅದನ್ನೇ ಫಾಲೋ ಮಾಡ್ತಿದ್ದಾರೆ ತುಂಬಾ ಜನ ಕಡೆ, ಅದೇ ಫಾಲೋ ಆಗ್ತಿದೆ. ಸೊ ಆಮೇಲೆ ಅದನ್ನು ಅಷ್ಟೇ, ಇಟ್ಸ್ ಎ ಅಮೇಝಿಂಗ್. ನಮಗೆ ಒಂದು ವಾರ ವರ್ಕ್ಶಾಪ್ ಇತ್ತು. ವರ್ಕ್ಶಾಪ್ಸ್ ಎಲ್ಲ ಇತ್ತು, ಸಿಕ್ಕಾಪಟ್ಟೆ. ಏನು ಸೈಕಲ್ ಹೊಡೆದ್ವಿ ಆ ವರ್ಕ್ಶಾಪಲ್ಲಿ. ಯಾಕಂದರೆ ಹೊಸ್ತಲ್ವ ನಮಗೆ, ಏನು ಕ್ಯಾಮ್ರಾ ಫೇಸ್ ಮಾಡಿರೋ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲ, ತುಂಬ ಲಾಂಗ್ ಟರ್ಮ್ ಎಲ್ಲೂ ಕೆಲಸ ಮಾಡಿದ್ದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಕಷ್ಟನೂ ಆಯಿತು. ಬಟ್ ನಮಗೆ ಏನು ಟ್ರೈನ್ ಮಾಡಿದ ರೀತಿ ಇತ್ತಲ್ಲ, ಅದು ತುಂಬ ಚೆನ್ನಾಗಿತ್ತು. ಸೊ ಹಾಗಾಗಿ ಟ್ರೈನ್ ಎಲ್ಲ ಆಗಿ ಹೋದ್ವಿ. ಸೊ ಸತತವಾಗಿ 6 ವರ್ಷ ಸಕ್ಸಸ್ಫುಲ್ಲಾಗಿ ಹೋಯಿತು ಅಮೃತವರ್ಷಿಣಿ. 1700 ಎಪಿಸೋಡ್ಸ್, 1700 ಎಪಿಸೋಡ್ಗಳನ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಅದು ಸಾಧ್ಯನೇ ಇಲ್ಲ ಬಿಡಿ, ಅದು ಪದಗಳಲ್ಲಿ ವರ್ಣಿಸೋಕ್ಕೆ ಆಗಲ್ಲ. ಇವತ್ತಿಗೂ ಕೂಡ ಎಲ್ಲೇ ಹೋಗಲಿ ನನ್ನನ್ನು ಅಮೃತ ಅಂತಲೇ ಎಲ್ಲರೂ ರೆಕಗ್ನೈಸ್ ಮಾಡ್ತಾರೆ. ನನ್ನ ಮನಸ್ಸಿಗೆ ಖುಷಿ ಕೊಡೋವಂಥ ವಿಚಾರ ಅದೇನೆ. ನನಗೆ ಆ ಪಾತ್ರನೂ ಅಷ್ಟೇ ಮನಸ್ಸಿಗೆ ಹತ್ತಿರ ಆಗಿತ್ತು, ಆ ಹೆಸರು ಅಷ್ಟೇ. ನಾನು ಇವತ್ತಿಗೂ ಯಾರಾದರೂ ಅಮೃತ ಅಂದರೆ ನಿಮ್ಮ ರಿಯಲ್ ನೇಮ್ ಗೊತ್ತಿಲ್ಲ ಅಮೃತ ಅಂತ, ಪರವಾಗಿಲ್ಲ ನೀವು ಅದೇ ಹೆಸರಿಂದ ಕರೀರಿ ಅಂತ. ಎಷ್ಟೋ ಜನ ಅವಾಗೆಲ್ಲ ಕೆಲಸ ಮಾಡ್ತಿದ್ದವರು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಎಲ್ಲ ಇವತ್ತಿಗೂ ಅಮೃತ ಅಂತಾನೆ ಕರೀತಾರೆ.